ಹಾಯ್ ಗಾಯ್ಸ್, ನ್ಯೂಜಿಲೆಂಡ್ ವರ್ಸಸ್ ಶ್ರೀಲಂಕಾ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಎಲ್ಲರಿಗೂ ಸ್ವಾಗತ. ತುಂಬ ಡಿಸಪಾಯಿಂಟ್ಮೆಂಟ್ ಇದು ಶ್ರೀಲಂಕನ್ ಸೈಡಿಂದ. 99% ಅವ್ರಿಗೆ ಎಕ್ಸಿಟ್ ಗೇಟ್ಸ್ ಓಪನ್ ಆದಂಗೆ ಎಂಡ್ ಆಫ್ ದಿಸ್ ಟೂರ್ನಮೆಂಟ್ ಅವ್ರಿಗೆ ಪುವರ್ ಪರ್ಫಾರ್ಮೆನ್ಸು. ಓಕೆ, ಬೌಲಿಂಗಲ್ಲಿ ಸ್ವಲ್ಪ ಏನಾದರೂ ಮಾಡಿದ್ರು ಅಂದರೆ ಬ್ಯಾಟಿಂಗಲ್ಲಂತೂ ನಾನು ಹೇಳಿದ್ದೆ ಪ್ರಿವ್ಯೂದಲ್ಲೇ 51-49 ಹೆಚ್ಕೊಟ್ಟಿದ್ದೆ. ಅದಕ್ಕೆ ನಾನು ಪತ್ತುಮ್ ನಿಶಾಂಕ ಆಡಿಲ್ಲ ಅಂದರೆ ಇವ್ನು ಯಾರೂ ಆಡಲ್ಲ ಅಂತ ಅದು ಹಂಗೆ ಆಗೋಯ್ತು. ಸೊ ಫಸ್ಟ್ ಬಾಲೇ ಮ್ಯಾಟ್ ಹೆನ್ರಿ ಬೋಲ್ಡ್ ಎತ್ತಿದ್ದಂಗೆ ಸೊ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಆ್ಯಂಡ್ ನ್ಯೂಜಿಲೆಂಡ್ ಅಂತ ಬಂದಾಗ ಮಿಚೆಲ್ ಸ್ಯಾಂಟ್ನರು ಸೂಪರಾಗಿ ಆಡಿದ್ರು ನಾಕ್ನ. ಅವ್ರ ಕ್ಯಾಪ್ಟನ್ಸ್ ನಾಕು ಒಂದು ರಿಸ್ಕಿ ಸಿಚುವೇಷನಿಂದ 170 ಹತ್ರ ತೊಗೊಬಂದರು. ಸೊ ಇದೊಂಥರ ತುಂಬ ಒಳ್ಳೆ ನಾಕು. ಆ್ಯಂಡ್ ನಾನು ಹೇಳಿದ್ದೆ ಪ್ರಿವ್ಯೂದಲ್ಲೇ ನ್ಯೂಜಿಲೆಂಡ್ ಅವ್ರಿಗೆ ಜೆಮ್ಮಿ ನೀಶಮ್ನ ಬಿಟ್ಟರೆ ಟೀಮಿಗೆ ತುಂಬ ಒಳ್ಳೆಯದಾಗುತ್ತೆ ಅಂತ. ಹಾಗೆ ಆಗೋಯ್ತು. ಸೊ ಜೆಮ್ಮಿ ನೀಶಮ್ನ ಬಿಟ್ಟರು, ಮೆಕಾಂಚಿನ ತೊಗೊಂಬಂದರು. ಅವರು ತುಂಬ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ರು. ಸೊ ಓವರಾಲ್ 100% ಕ್ರೆಡಿಟ್ಸು ನ್ಯೂಜಿಲೆಂಡಿಗೆ ಕೊಡಲೇಬೇಕು. ಆ್ಯಂಡ್ ಅವ್ರ ಬೌಲಿಂಗ್ ಅಂತ ಬಂದಾಗಲೂ ಮ್ಯಾಟ್ ಹೆನ್ರಿ ಇರ್ಬೋದು, ಸ್ಯಾಂಟ್ನರ್ ಇರ್ಬೋದು, ಇವರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಪಾರ್ಟ್ ಟೈಮ್ ಬೌಲರಿಗೆ ಇವ್ರು 4 ವಿಕೆಟ್ ಕೊಟ್ಟಿದ್ದಾರೆ ಶ್ರೀಲಂಕಾದವ್ರು. ಇವ್ರಿಗೆ ಏನು ಹೇಳ್ಬೇಕಂತಲೇ ನಂಗೆ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ. ಸೊ ಆ್ಯಂಡ್ ಈ ಮ್ಯಾಚ್ ಕಂಪ್ಲೀಟ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಎಲ್ಲರೂ ಹೋಗ್ಬಿಟ್ಟು ನೋಡಿ. ಲಿಂಕ್ ಬಂದುಬಿಟ್ಟು ನನ್ನ ಕಮೆಂಟ್ ಸೆಕ್ಷನಲ್ಲಿ ಇರುತ್ತೆ. ಆ್ಯಂಡ್ ನನ್ನ ಮೇನ್ ಬಯೋದಲ್ಲೂ ಪಿನ್ ಮಾಡಿರ್ತೀನಿ. ಸೊ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಸೊ ಎಲ್ಲರೂ ಪ್ಲೀಸ್ ಹೋಗ್ಬಿಟ್ಟು ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡಿ. ಥ್ಯಾಂಕ್ ಯು.